ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಒಬ್ಬ ವ್ಯಕ್ತಿ ಚರ್ಮರೋಗಕ್ಕೆ ತುತ್ತಾದರೆ ಆತನ ಆತ್ಮವಿಶ್ವಾಸವು ಕಡಿಮೆಯಾಗಿ ಕೀಳರಿಮೆ ಭಾವನೆ ಹೆಚ್ಚಾಗುತ್ತೆ. ಈ ಎರಡನ್ನೂ ಹೆಚ್ಚು ಮಾಡುವ ಚರ್ಮರೋಗ ಸೋರಿಯಾಸಿಸ್. ಈ ಚರ್ಮರೋಗವನ್ನ ಬಹಳಷ್ಟು ಜನರು ಸಾಧಾರಣ ಎಂದು ಭಾವಿಸುತ್ತಾರೆ. ಆದರೆ ಇದು ಸಾಧಾರಣವಲ್ಲ. ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕ. ಇದೊಂದು ಎಚ್ಚರಿಕೆಯ ಗಂಟೆ. ಸೋರಿಯಾಸಿಸ್ ಮಾರಣಾಂತಿಕವಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವ ರೋಗವಾಗಿದೆ. ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೂ ಹೊಟ್ಟೆ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಸೋರಿಯಾಸಿಸ್ ಚರ್ಮರೋಗಿಗಳು ಭಯಪಡುವ ಅಗತ್ಯವೇ ಇಲ್ಲ. ಜೊತೆಗೆ ಈ ಕಾಯಿಲೆ ಬರದಂತೆ ತಡೆಯಲು ಅನೇಕ ಮಾರ್ಗಗಳಿವೆ. ಸೋರಿಯಾಸಿಸ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಡಾಕ್ಟರ್ ಆನಂದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಮೊದಲನೇದಾಗಿ ಈ ಸೋರಿಯಾಸಿಸ್ ಅನ್ನುವಂಥದ್ದು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಸಾಕಷ್ಟು ಜನರು. ಆದರೆ ಇದು ಯಾಕೆ ಕಾಣಿಸಿಕೊಳ್ಳುತ್ತೆ ಅನ್ನೋದು ಗೊತ್ತಿರಲ್ಲ. ಯಾಕಾಗಿ ಕಾಣಿಸಿಕೊಳ್ಳುತ್ತೆ? ಅದೇ, ಈಗ ಸೋರಿಯಾಸಿಸ್ ಅನ್ನೋ ಒಂದು ಸಮಸ್ಯೆ, ಇದೊಂದು ಕ್ರೋನಿಕ್ ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಇಮ್ಯೂನ್ ಸಿಸ್ಟಮ್ ಬ್ಯಾಡ್ಲಿ ಎಫೆಕ್ಟ್ ಆಗುತ್ತೆ ಅಂಥವರಲ್ಲಿ ಈ ಥರ ಒಂದು ಸ್ಕಿನ್ನಲ್ಲಿ ಒಂದು ಎಕ್ಸ್ಟ್ರಾ ಲೇಯರ್ ಥರ ಫಾರ್ಮ್ ಆಗುವಂಥದ್ದು ಇರುತ್ತೆ. ಅದನ್ನ ನಾವು ಸ್ಕೇರಿ ಎರಿಥಿಮ್ಯಾಟಸ್ ಪ್ಲೇಕ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ತುಂಬ ಜನ ಇನಿಷಿಯಲ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಸ್ಮಾಲ್ ಪ್ಯಾಚಸ್ ಥರ ಶುರುವಾಗಿ ನಂತರ ಅದು ದೊಡ್ಡದು ಪ್ಯಾಚ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಇದು ಕಾಣಿಸ್ಕೊಳ್ಳೋಕ್ಕೆ ಹಲವಾರು ಕಾರಣಗಳಿರುತ್ತೆ. ಪ್ರಮುಖವಾದಂಥದ್ದು ಅಂದರೆ ಅದು ಒಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಅನುವಂಶೀಯತೆಯಿಂದ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದ್ರ ಜೊತೆಗೆ ಹೇಳಿದಾಗೆ ಒಂದು ಆಟೋ ಇಮ್ಯೂನ್ ಡಿಸೀಸ್ ಬರಬೇಕಂದ್ರೆ ಹಲವಾರು ಕಾರಣಗಳಿರುತ್ತೆ. ಪ್ರಮುಖವಾಗಿ ಕ್ರೋನಿಕ್ ಸ್ಟ್ರೆಸ್, ದೀರ್ಘಕಾಲದಿಂದ ಒತ್ತಡದ ಒಂದು ಜೀವನ ಶೈಲಿ ಏನಿರುತ್ತೆ, ಅಥವಾ ಮಾಲ್ ನ್ಯೂಟ್ರಿಷನ್ ಅಥವಾ ಮಾಲ್ ನರಿಶ್ಮೆಂಟ್ ಅಂತ ಏನು ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ ಬೇಗ ಅಫೆಕ್ಟ್ ಆಗಿ ಈ ಥರದ ಒಂದು ಡಿಸೀಸ್ ಡೆವಲಪ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಇದೆಲ್ಲರ ಜೊತೆಗೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಯಾರಲ್ಲಿ ಒಂದು ಡ್ರೈ ಸ್ಕಿನ್ ಇರುತ್ತೆ, ಆ ಒಂದು ಟೆಂಡೆನ್ಸಿ ಇದ್ದಂಥವರಲ್ಲಿ ಈ ಥರದ ಒಂದು ಡಿಸೀಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು. ಅಥವಾ ಕೆಲವೊಬ್ಬರಲ್ಲಿ ರಿಕರೆಂಟ್ ಇನ್ಫೆಕ್ಷನ್ಸ್ ಏನಾದರೂ ಆಯಿತು ಅಂದರೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂಥವರಲ್ಲಿ ಕೂಡ ಬರ್ತಕ್ಕಂಥ ಸಾಧ್ಯತೆ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಇದೆಲ್ಲ ಪ್ರಾಬಬಲ್ ಕಾಸಸ್ ಅಂತ ಹೇಳ್ತೀವಿ. ಮೋರ್ ಕಾಮನ್ಲಿ ಒಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಥವಾ ಹೆರಿಡಿಟರಿ ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತೀವಿ. ಸೊ ಅದು ಒಂದು ಕಡೆ ಆದರೆ ಇನ್ನೊಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಬರ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಡಾಕ್ಟರ್, ಇನ್ನು ಸೋರಿಯಾಸಿಸ್ ಅನ್ನುವಂಥದ್ದು ತಕ್ಷಣಕ್ಕೆ ಕಾಣಿಸಿಕೊಳ್ಳುವ ಸಮಸ್ಯೆ ಅಲ್ವೇ ಅಲ್ಲ. ಒಂದೊಂದು ಹಂತ ಇದ್ದೇ ಇರುತ್ತೆ. ಹಾಗಾದರೆ ಆರಂಭಿಕ ಹಂತ ಹೇಗಿರುತ್ತೆ? ಅದೇ, ಇದು ಸ್ಲೋ ಪ್ರೋಗ್ರೆಸಿವ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ತುಂಬಾ ಗ್ರ್ಯಾಜುವಲ್ ಆನ್ಸೆಟ್, ನಿಧಾನಕ್ಕೆ ಶುರುವಾಗುತ್ತೆ. ನಿಧಾನಕ್ಕೆ ಸ್ಮಾಲ್ ಟೈನಿ ಪ್ಯಾಚಸ್, ಅದರಲ್ಲೂ ಕೂಡ ಸ್ಮಾಲ್ ಪ್ಯಾಚಸ್ ಥರ ಶುರುವಾಗಿ ಲೇಟೆಸ್ಟ್ ಅಲ್ಲಿ ಅದು ಕಂಬೈನ್ ಆಗಿ ದೊಡ್ಡ ದೊಡ್ಡ ಪ್ಯಾಚ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಪ್ರತಿಯೊಂದು ಸ್ಕಿನ್ ಡಿಸೀಸ್ ಕೂಡ ಒಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಕಾಣಿಸ್ಕೊಡುತ್ತೆ. ಸೊ ಕ್ಲಿನಿಕಲ್ ಡಯಾಗ್ನೋಸಿಸ್ ಮಾಡುವಾಗ ಅದು ಕೂಡ ಒಂದು ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಅದೇ ರೀತಿಯಾಗಿ ಈ ಸೋರಿಯಾಸಿಸ್ ಕೂಡ ಅಷ್ಟೇ ಒಂದೊಂದು ಟಿಪಿಕಲ್ ಲೊಕೇಶನಲ್ಲಿ ಫಸ್ಟ್ ಸ್ಟೇಜಲ್ಲಿ ಬರೋದಿರುತ್ತೆ ತುಂಬ ಜನರಲ್ಲಿ. ಅದರಲ್ಲೂ ಪ್ರಮುಖವಾಗಿ ಎಕ್ಸ್ಟೆನ್ಸರ್ ಸರ್ಫೇಸ್ ಅಂತ ಏನು ಹೇಳ್ತೀವಿ. ಅಂದರೆ ಯಾವ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ ಅಂಥ ಕಡೆ ಫಸ್ಟ್ ಕಾಣಿಸ್ಕೊಡುತ್ತೆ. ಮೊಣಕೈನ ಮೇಲ್ಭಾಗ, ಮಂಡಿ ಮೇಲ್ಭಾಗ, ಕಿವಿ ಹಿಂಭಾಗ ಅಥವಾ ಐಬ್ರೋಸ್ ಇರ್ಬೋದು, ಇಂಥ ಕಡೆ ಫಸ್ಟ್ ಶುರುವಾಗಿ ನಂತರ ವೈಡ್ ಸ್ಪ್ರೆಡ್ ಆಲ್ ಓವರ್ ದ ಬಾಡಿ, ಚೆಸ್ಟ್ ಅಥವಾ ಅಬ್ಡಮನ್, ಬಟಕ್ ರೀಜನ್, ಈ ಥರದ್ದೆಲ್ಲ ಕಡೆ ಹರಡ್ಕೊಳ್ತಾ ಹೋಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅಂಥ ಕಡೆ ಶುರುವಾದಾಗ ಜೊತೆಗೆ ಆ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಪ್ಯಾಚ್ ಅಂತ ಏನಿರುತ್ತೆ ಅದು ಸ್ಕೇಲಿಂಗ್ ಬರುವಂಥದ್ದು. ಅಂದರೆ ಒಂದು ಲೇಯರ್, ಎಕ್ಸ್ಟ್ರಾ ಲೇಯರ್ ಥರ ಫಾರ್ಮ್ ಆಗುವಂಥದ್ದು. ಸ್ಕ್ರ್ಯಾಚ್ ಮಾಡಿದಾಗ ಸಿಲ್ವರ್ ಪೌಡರ್ ಥರ ಒಂದು ಅಪಿಯರೆನ್ಸ್ ಕಾಣಿಸೋವಂಥದ್ದು, ಇದೆಲ್ಲದು ಕೂಡ ಒಂದು ಟಿಪಿಕಲ್ ಫ್ಯೂಚರ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಕಾಣಿಸ್ಕೊಂಡಾಗ ಮೋಸ್ಟ್ ಕಾಮನ್ಲಿ ಅದು ಸೋರಿಯಾಸಿಸ್ ಅಂತಲೇ ಹೇಳ್ತಕ್ಕಂಥದ್ದು ಇರುತ್ತೆ. ಸಾಕಷ್ಟು ಜನರು ಅನ್ಕೋತಾರೆ ಡ್ಯಾಂಡ್ರಫ್ನಿಂದಾಗಿ ಈ ಸೋರಿಯಾಸಿಸ್ ಅನ್ನುವಂಥದ್ದು ತಲೆ ಭಾಗದಲ್ಲಿ ಅಥವಾ ಹಣೆ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ?
ಸೋರಿಯಾಸಿಸಲ್ಲೂ ಹಲವಾರು ಟೈಪ್ಸ್ ಇರುತ್ತೆ. ಅದೇ ರೀತಿಯಾಗಿ ಒಂದು ಸ್ಕ್ಯಾಲ್ಪಲ್ಲಿ ಮಾತ್ರ ಕಂಡು ಬರುವಂಥ ಒಂದು ವೆರೈಟಿ ಇರುತ್ತೆ, ಅದನ್ನು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಅಂಥ ಜಾಗದಲ್ಲಿ ಕಾಣಿಸ್ಕೊಂಡಾಗ ಕೆಲವೊಂದು ಅದರ್ ಸ್ಕಿನ್ ಡಿಸೀಸ್ಗೆ ಅದು ಡೆಫಿನೆಟ್ಲಿ ಒಂದು ಏನು ಹೇಳ್ತೀರಾ, ಒಂದು ಡಯಾಗ್ನೋಸಿಸ್ ಮಾಡುವಾಗ ಒಂದು ಮಿಸ್ ಮ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಸೆಬೋರಿಕ್ ಡರ್ಮಟೈಟಿಸ್ ಅನ್ನೋ ಒಂದು ಕಂಡೀಷನಲ್ಲೂ ಕೂಡ ನಾವು ಇದೇ ಥರದ ಒಂದು ಡ್ಯಾಂಡ್ರಫ್ನ ಎಕ್ಸೆಸಿವ್ ಸ್ಕೇಲಿಂಗ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಏನಾಗುತ್ತೆ, ಒಂದೊಂದು ಡಿಸೀಸಲ್ಲೂ ಒಂದೊಂದು ಟಿಪಿಕಲ್ ಫ್ಯೂಚರ್ ಇರುತ್ತೆ. ಸ್ಕ್ಯಾಲ್ಪ್ ಸೋರಿಯಾಸಿಸಲ್ಲಿ ಏನಾಗುತ್ತೆ, ಒಂದು ಕಡೆ ಪ್ಯಾಚ್ ಇದ್ದಿದ್ದ ಕಡೆ ಮಾತ್ರ ಅಲ್ಲಿ ಅವ್ರಿಗೆ ಆ ಒಂದು ಸ್ಕೇಲಿಂಗ್ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಈ ಸೆಬೋರಿಕ್ ಡರ್ಮಟೈಟಿಸಲ್ಲಿ ಏನಾಗುತ್ತೆ, ಆಲ್ ಓವರ್ ದ ಸ್ಕ್ಯಾಲ್ಪ್ ಈ ಥರ ಒಂದು ಡ್ಯಾಂಡ್ರಫ್ ಥರ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಸಿವಿಯರ್ ಇಚ್ಚಿಂಗ್ ಆಗ್ತಕ್ಕಂಥದ್ದು. ಸೊ ಈ ಥರದ್ದೆಲ್ಲ ಲಕ್ಷಣಗಳಿರುತ್ತೆ. ಸೊ ಹಾಗಾಗಿ ಸೆಬೋರಿಕ್ ಡರ್ಮಟೈಟಿಸ್ ಅಥವಾ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಎರಡು ಆಲ್ಟುಗೆದರ್ ಡಿಫ್ರೆಂಟ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಕಷ್ಟ ಆದರೂ ಕೂಡ ಡೆಫಿನೆಟ್ಲಿ ಆ ಸ್ಕ್ಯಾಲ್ಪಲ್ಲಿ ಇರೋವಂಥ ಪ್ಯಾಚ್ ಎಲ್ಲ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ, ಅಥವಾ ಫ್ಯಾಮಿಲಿ ಹಿಸ್ಟ್ರಿನ ತಗೊಂಡಾಗ ಅಥವಾ ಕಂಪ್ಲೀಟ್ ಸಿಮ್ಟಮ್ಸ್ನ ನೋಡಿದಾಗ ಕ್ಲಿಯರಾಗಿ ಎವ್ಯಾಲ್ಯೂಯೇಟ್ ಮಾಡಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ರವಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ರವಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಹಲೋ. ಹಾಂ ಸರ್, ಹೇಳಿ, ಏನು ಸಮಸ್ಯೆ ಆಗುತ್ತೆ? ನಮಸ್ತೆ ಡಾಕ್ಟ್ರೆ. ನಮಸ್ತೆ. ಈಗ ನಮ್ಗೆ ಮೊಣಕೈಯಲ್ಲಿ ಒಂದ್ ಕೈ ಸ್ಟಾರ್ಟ್ ಆಯ್ತು. ಓಕೆ. ಅದಾದ್ಮೇಲೆ ಸ್ವಲ್ಪ ಒಂದು 2 ಇಯರ್ಸ್ ರೈಟ್ ಅಲ್ಲಿ ಸಿಕ್ತಿತ್ತು. ಓಕೆ. ಆಮೇಲೆ ತಲೆ ತಲೆಯಿಂದ ಇದೆ. ಸರಿ. ಸ್ವಲ್ಪ ಅದು ಬೇಸಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಚಳಿಗಾಲದಲ್ಲಿ ಕಮ್ಮಿ ಇರುತ್ತೆ. ಓಕೆ. ಎದೆ ಭಾಗದಲ್ಲಿ ಒಂದ್ಸತಿ ಕಾಣಿಸ್ತಾ ಆಯಿಂಟ್ಮೆಂಟ್ ಇಟ್ಟರೆ ಕಮ್ಮಿ ಆಗುತ್ತೆ, ಆಯಿಂಟ್ಮೆಂಟ್ ಇದಾದ್ಮೇಲೆ ತಿರ್ಗಾ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ. ಅದಕ್ಕೆ ಏನ್ ಪರ್ಮನೆಂಟ್ ಸೊಲ್ಯೂಷನ್ ಏನಿದೆ? ಯಾಕಂದ್ರೆ ಸುಮಾರು ಸ್ಕಿನ್ ಡಾಕ್ಟರ್ಗೆಲ್ಲ ತೋರಿಸಿದೆ. ಓಕೆ. ಏನು ಸಮಸ್ಯೆ ಏನಂತ ಹೇಳಿದ್ರು ಅವರು? ಅವ್ರು ಏನು ಹೇಳಿಲ್ಲ, ಅದು ಅಬ್ಸರ್ವೇಷನ್ ಅಲ್ಲೇ ಕೇಳಿದ್ರೆ ಸೋರಿಯಾಸಿಸ್ ಇರ್ಬೋದೇನೋ ಅಂತ ಮೆಡಿಸಿನ್ ಕೊಡ್ತಾರೆ, ಇಲ್ಲ ಅಂತ ಇದು ಮಾಡ್ತಾರೆ. ಓಕೆ. ನಮ್ಗೆ ಏನಾಗುತ್ತೆ, ನಮ್ಗೆ ರೆಡ್ ತರ ಪ್ಯಾಚಸ್ ಇಲ್ಲ, ಸ್ವಲ್ಪ ವೈಟ್ ಬರುತ್ತೆ ಅಷ್ಟೇ. ಸ್ಕಿನ್ ಬಯಾಪ್ಸಿ ಮಾಡಿಸಿದ್ರಾ? ಇಲ್ಲ, ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ಓಕೆ. ಇಚ್ಚಿಂಗ್ ಆಗ್ತಿದ್ಯಾ ಆ ಜಾಗದಲ್ಲಿ? ಇಚ್ಚಿಂಗ್ ಆಗುತ್ತೆ. ಓಕೆ. ಸ್ವಲ್ಪ ಟೈಮ್ ಆಗುತ್ತೆ, ಸ್ವಲ್ಪ ಟೈಮ್ ಆಗಲ್ಲ. ನಾನ್ ವೆಜ್ ತಿಂದ್ರೆ ಆಗುತ್ತೆ. ಏಜ್ ಎಷ್ಟು ತಮ್ಮದು? ನಮ್ಗೆ 46 ಈಗ. ನೋಡಿ, ನೀವು ಹೇಳ್ತಿರೋಂಥ ಒಂದು ಕಂಡೀಷನ್ ನೋಡಿದ್ರೆ ಯೂಶಲ್ ಆಗಿ ಇದು ಒಂದು ಎಕ್ಸಿಮಾ ಟೈಪ್ ಡಿಸೀಸ್ ಕಂಡೀಷನ್ ಇರುತ್ತೆ. ಸೊ ಇದರಲ್ಲಿ ಹಲವಾರು ಥರದ ಒಂದು ಸಬ್ ಟೈಪ್ಸ್ ಕೂಡ ನೋಡ್ತೀವಿ. ಕೆಲವೊಂದು ಫುಡ್ ಅಲರ್ಜಿಯಿಂದ ಬರ್ಬೋದು, ಅಥವಾ ವಸ್ತುವಿಂದ ಬರುವಂಥದ್ದು, ಅಥವಾ ಕ್ಲೈಮೇಟ್ ಚೇಂಜ್ ಆದಾಗ, ಹೇಳಿದಾಗೆ ಸಮ್ಮರಲ್ಲಿ ಜಾಸ್ತಿ ಆಗುತ್ತೆ, ವಿಂಟರಲ್ಲಿ ಕಡಿಮೆ ಆಗುತ್ತೆ ಅಂತಿದ್ದೀರಾ. ಸೊ ಪ್ರಾಪರ್ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಯಾಗ್ನೋಸಿಸ್ ಜೊತೆಗೆ ನಿಮ್ಮ ಕಂಪ್ಲೀಟ್ ಸಿಮ್ಟಮ್ಸ್ ಯಾವ ಥರ ಇದೆ, ರೋಗ ಲಕ್ಷಣಗಳು ಎಲ್ಲ ತಿಳ್ಕೊಂಡು, ಅಂದರೆ ಯಾವ ಒಂದು ಫುಡ್ಡಿನ ಟ್ರಿಗರ್ ಆಗ್ತಾ ಇದೆ ಎಲ್ಲದನ್ನು ತಿಳಿದುಕೊಂಡು ಪ್ರಾಪರ್ ಮೆಡಿಕೇಷನ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಸಮಸ್ಯೆ ಸರಿಪಡಿಸ್ಬೋದು. ಸೂಪರ್ಫಿಷಿಯಲ್ ಆಗಿ ಆಯಿಂಟ್ಮೆಂಟ್ ಅಥವಾ ಕ್ರೀಮ್ಸ್ ಅಪ್ಲೈ ಮಾಡೋದ್ರಿಂದ ಟೆಂಪ್ರರಿಯಾಗಿ ಕಡಿಮೆ ಆಗ್ಬೋದು, ಬಟ್ ಎಗೈನ್ ಮತ್ತೆ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನೋಡಿ, ಇದುವರೆಗೂ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತಂದರೆ ಹೋಮಿಯೋಪತಿ ಮೆಡಿಸಿನ್ಸ್ ರೈಟ್ ಚಾಯ್ಸ್ ಅಂತ ಹೇಳ್ತೀವಿ ಈ ಥರದ ಒಂದು ಸಂದರ್ಭದಲ್ಲಿ. ಸೊ ಡೆಫಿನೆಟ್ಲಿ ಒಂದು ಸರ್ಟನ್ ಟೈಮ್ ಪೀರಿಯಡಲ್ಲಿ ಒಂದು ಪ್ರಾಪರಾಗಿ ಕಡಿಮೆನೂ ಆಗ್ತಾ ಬರುತ್ತೆ, ಲಾಂಗ್ ಟರ್ಮಲ್ಲಿ ನಿಮಗೆ ರಿಲೀಫ್ ಸಿಗುತ್ತೆ. ಥ್ಯಾಂಕ್ ಯು ರವಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಶ್ರೀಲಕ್ಷ್ಮಿ ಅಂತ ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀಲಕ್ಷ್ಮಿ ಅವರೇ. ಶ್ರೀಲಕ್ಷ್ಮಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಸರ್. ನಮಸ್ತೆ ಅಮ್ಮ. ಸರ್, ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ. ಹೇಳಿಮ್ಮ. ನನಗೆ ಸ್ಕಿನ್ ಅಲ್ಲಿ ಉಳ್ಕಾಟ ತರ ಆಗಿತ್ತು ಒಂದ್ ಕಡೆ. ಓಕೆ. ಅದು ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ವಿ. ಸರಿ. ಬಟ್ ಏನಂದ್ರೆ ನಾಟಿ ಔಷಧಿನೂ ತಗೊಂಡ್ವಿ, ಹಾಸ್ಪಿಟಲ್ ಸ್ಕಿನ್ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ವಿ. ಓಕೆ. ಬಟ್ ಸ್ವಲ್ಪ ದಿನ ಕಂಟ್ರೋಲ್ ಇತ್ತು, ಮತ್ತೆ ಇವಾಗ ಜಾಸ್ತಿ ಸಣ್ಣ ಸಣ್ಣ ಗುಳ್ಳೆ ಬಾಡಿ ಎಲ್ಲಾನು ನಾವೇ ಸ್ಟಾರ್ಟ್ ಆಗಿದೆ, ಒಟ್ಟು ಉದುರುತ್ತೆ. ಓಕೆ. ಯಾವಾಗಿಂದ ಇದೆ ಸಮಸ್ಯೆ? ಸರ್, 6 ಮಂತ್ ಇಂದ ಇದೆ ಸರ್. ಸ್ವಲ್ಪ ಮೇಲಾಗುತ್ತೆ, ಆಯಿಲ್ ಫುಡ್ ಏನಾದ್ರು ತಿಂದ್ರೆ ಜಾಸ್ತಿ ಆಗುತ್ತೆ. ಓಕೆ, ಫೈನ್ ಅಮ್ಮ. ಅದೇ ನೀವು ಹೇಳ್ತಿರೋವಂಥದ್ದು ನೋಡಿದ್ರೆ ಯೂಶಲ್ ಆಗಿದೆ ಫಂಗಲ್ ಇನ್ಫೆಕ್ಷನ್ ಅಥವಾ ಟೀನಿಯಾ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಹಲವಾರು ಥರದನ್ನ ನಾವು ನೋಡ್ತೀವಿ, ರಿಂಗ್ ವರ್ಮ್ ಇನ್ಫೆಕ್ಷನ್ ಅಂತ ಎಲ್ಲ ಹೇಳ್ತೀವಿ. ಸೊ ಇದು ಬರೋದಕ್ಕೆ ಹಲವಾರು ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಸ್ಕಿನ್ ಹೈಜಿನ್ನ ಸರಿಯಾಗಿ ಪ್ರಾಪರ್ ಮೇಂಟೆನೆನ್ಸ್ ಮಾಡಿಲ್ಲದೆ ಇರೋರಲ್ಲಿ ಬರುವಂಥದ್ದು ಇರುತ್ತೆ, ಅಥವಾ ಯಾರಲ್ಲಿ ಸ್ವೆಟ್ಟಿಂಗ್ ಟೆಂಡೆನ್ಸಿ ಹೆಚ್ಚಿರುತ್ತೆ ಅಂಥವರಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಅಥವಾ ನಿಮ್ಮ ಓವರ್ ಆಲ್ ಹೆಲ್ತ್ ಕಂಡೀಷನ್ ಏನಾದರೂ ವೀಕ್ ಆಗಿತ್ತು ಅಂತಂದರೆ, ಎಸ್ಪೆಷಲಿ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿತ್ತು ಅಂದಾಗ ಈ ಥರ ರಿಕರೆಂಟ್ ಇನ್ಫೆಕ್ಷನ್ಸ್ ಆಗ್ತಕ್ಕಂಥ ಟೆಂಡೆನ್ಸಿ ಕೂಡ ಹೆಚ್ಚಾಗಿರುತ್ತೆ. ಅಥವಾ ಕೆಲವೊಬ್ಬರಲ್ಲಿ ಬ್ಲಡ್ ಶುಗರ್ ಲೆವೆಲ್ಸ್ ಹೆಚ್ಚಾಗಿದ್ದಾಗಲೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ನೋಡಿ, ನಿಮ್ಮಲ್ಲಿ ಯಾವ ಕಾರಣದಿಂದ ಆ ಥರ ರಿಕರ್ ಆಗ್ತಾಯಿದೆ ಅದನ್ನು ಫೈಂಡ್ ಔಟ್ ಮಾಡಿ ಒಂದು ಪ್ರಾಪರ್ ಮೆಡಿಕೇಷನ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ನಿಮಗೆ ಬೇಗನೆ ಸರಿ ಆಗುತ್ತೆ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಟೈಪ್ಸ್ ಆಫ್ ಸೋರಿಯಾಸಿಸ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ಹಂತಗಳು ಇರುತ್ತೆ?
ಅದೊಂದು 4-5 ಟೈಪ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲಿ ಮೋಸ್ಟ್ ಕಾಮನ್ಲಿ ಪ್ಲೇಕ್ ಸೋರಿಯಾಸಿಸ್ ಅಥವಾ ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಅದು 90% ಪೇಷಂಟ್ಸಲ್ಲಿ ಕಂಡುಬರುವಂಥ ಒಂದು ವೆರೈಟಿ ಏನು ಪಿಕ್ಚರಲ್ಲಿ ಬರ್ತಾ ಇದೆ. ಅಂದರೆ ಒಂದು ರೆಡ್ಡಿಶ್ ಎರಿಥಿಮ್ಯಾಟಸ್ ಪ್ಲೇಕ್ಸ್ ಥರ ಒಂದು ಸ್ಕಿನ್ ಎಕ್ಸ್ಟ್ರಾ ಲೇಯರ್ ಫಾರ್ಮ್ ಆಗುವಂಥದ್ದು. ಸೊ ಈ ಥರದ ಕಂಡೀಷನ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಇದಲ್ಲದೆ ಬೇರೆ ಬೇರೆ ಥರದ ವೆರೈಟೀಸ್, ಅಗೇನ್ ಹೇಳಿದಾಗ ಗಟ್ಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಡ್ರಾಪ್ಲೆಟ್ ಲೈಕ್ ಲೀಜನ್ಸ್ ಕಾಣಿಸ್ಕೊಳ್ಳುವಂಥದ್ದು ಎಸ್ಪೆಷಲಿ ಆರ್ಮ್ಸ್ ಮತ್ತು ಲೆಗ್ಸಲ್ಲಿ ಮಾತ್ರ ಕಂಡುಬರುತ್ತೆ. ಮೋಸ್ಟ್ ಕಾಮನ್ಲಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಫ್ಕೋರ್ಸ್ ಅಡಲ್ಟ್ಸಲ್ಲೂ ಕೂಡ ಕಂಪೇರಿಟಿವ್ಲಿ ಲೆಸ್ ಆಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಇದೆಲ್ಲರ ಜೊತೆಗೆ ಡಿಪೆಂಡಿಂಗ್ ಆನ್ ದ ಲೊಕೇಶನ್ ಕೂಡ ನಾವು ಅದನ್ನು ವಿಂಗಡಿಸ್ತೇವೆ. ಎಸ್ಪೆಷಲಿ ಸ್ಕಿನ್ ಫೋಲ್ಡ್ಸಲ್ಲಿ ಕಾಣಿಸ್ಕೊಂಡಾಗ ಅದನ್ನು ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸ್ಕ್ಯಾಲ್ಪಲ್ಲಿ ಕಂಡು ಬಂದಾಗ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅಂಗಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥ ಒಂದು ವೆರೈಟಿ ಇರುತ್ತೆ, ಅದನ್ನ ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ಪೇಷಂಟ್ಸಲ್ಲಿ ಆ ಸೋರಿಯಾಸಿಸ್ ಪ್ಯಾಚಸ್ ಮೇಲೆ ಆಪ್ಸಿಸ್ ಫಾರ್ಮ್ ಆಗುತ್ತೆ, ಪಸ್ಚುಲಾರ್ ಆಪ್ಸಿಸ್, ಅದನ್ನ ನಾವು ಪಸ್ಚುಲಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಒಂದು ಫ್ಯೂ ಟೈಪ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ನೈಲ್ಸಲ್ಲಿ ಕೂಡ ಅಫೆಕ್ಟ್ ಆಗಿ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಅಗೇನ್ ವೆರಿ ಫ್ಯೂ ಕೇಸಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಹೇಳಿದಾಗೆ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಕಾಣಿಸ್ಕೊಳುತ್ತೆ, ನಂತರ ಅದು ಡಿಫ್ರೆಂಟ್ ಆಗಿ ಪ್ರೋಗ್ರೆಸ್ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ಸೋರಿಯಾಸಿಸ್ ಇರುವಂಥವರು ಸಾಕಷ್ಟು ಮುಜುಗರ ಅನುಭವಿಸ್ತಾ ಇರ್ತಾರೆ. ಅಲ್ಲದೆ ಅವರ ಹತ್ರ ಹೋಗೋದಕ್ಕೆ ಬೇರೆಯವರು ಒಂಥರ ಮಾಡ್ಕೋತಾರೆ, ಯಾಕಂದರೆ ನಮಗೇನಾದರೂ ಅಂಟ್ಕೊಳ್ಳುತ್ತೋ ಅನ್ನೋ ಭಾವನೆಯಿಂದ. ಈ ಸೋರಿಯಾಸಿಸ್ ಅಂಟು ರೋಗನ ಹೇಗೆ? ಅದೇ ಇದೊಂದು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ಬರೋದಕ್ಕೆ ಹಲವಾರು ಕಾರಣಗಳಿಂದ ಬರ್ತಕ್ಕಂಥದ್ದು ಇರುತ್ತೆ. ಡೆಫಿನೆಟ್ಲಿ ಏನಾಗುತ್ತೆ, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಯಾವಾಗ ಅದೊಂದು ಸ್ಕೇಲಿಂಗ್ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಸ್ಕಿನ್ ಪ್ಯಾಚಸ್ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಎಕ್ಸ್ಪೋಸ್ ಪಾರ್ಟ್ಸ್ಗೆ ಏನು ಕಾಣಿಸ್ಕೊಳ್ಳುತ್ತೆ ಕೈ ಕಾಲುಗಳ ಮೇಲೆ ಕಂಡು ಬಂದಾಗ ಡೆಫಿನೆಟ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಹೋಗುವಂಥದ್ದು, ಜೊತೆಗೆ ಅದು ನಿಧಾನಕ್ಕೆ ಬೇರೆ ಕಡೆಗೆ ಪ್ರೋಗ್ರೆಸ್ ಆಗ್ತಾ ಹೋದಾಗ ಡೆಫಿನೆಟ್ಲಿ ಅವರಲ್ಲಿ ಒಂದು ಆಂಗ್ಸೈಟಿ, ಫಿಯರ್ ಅನ್ನೋದು ಹೆಚ್ಚಾಗ್ತಕ್ಕಂಥದ್ದೆಲ್ಲ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಡೆಫಿನೆಟ್ಲಿ ಇದೊಂದು ಸೋಷಿಯಲ್ ಡಿಸೀಸ್ ಅಂತ ಹೇಳ್ತೀವಿ ಟು ಸರ್ಟನ್ ಎಕ್ಸ್ಟೆಂಟ್. ಬಟ್ ಏನಾಗುತ್ತೆ, ಇದೆಲ್ಲ ಕೂಡ ಲಾಂಗ್ ಟರ್ಮ್ ನೆಗ್ಲೆಕ್ಟ್ ಮಾಡಿದಂಥವರಲ್ಲಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇದೊಂದು ಸ್ಲೋ ಪ್ರೋಗ್ರೆಸಿವ್ ಡಿಸೀಸ್ ಆಗಿರೋದ್ರಿಂದ ಎಷ್ಟು ಬೇಗ ಅದನ್ನ ಐಡೆಂಟಿಫೈ ಮಾಡಿ ಪ್ರಾಪರ್ ಕೇರ್ ಮಾಡ್ತಾರೆ ಅಷ್ಟು ಬೇಗ ಪ್ರೋಗ್ರೆಸ್ ಆಗೋದನ್ನು ತಡೆಯಲೂಬೋದು, ಜೊತೆಗೆ ಸಂಪೂರ್ಣವಾಗಿ ಸರಿಪಡಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಡಾಕ್ಟರ್, ತಾವೇ ಹೇಳಿದ್ರಿ ಲಾಂಗ್ ಟರ್ಮ್ ನೆಗ್ಲೆಕ್ಟ್ ಮಾಡಿದವರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತೆ ಅಂತ. ಹಾಗಾದರೆ ಪರೀಕ್ಷೆಗೆ ಯಾವಾಗ ಬರಬೇಕು, ಯಾವ ಹಂತದಲ್ಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ನಾರ್ಮಲಿ ಹೇಳಿದಾಗ ಈಗ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಸೊ ಇದು ಎಕ್ಸಾಕ್ಟ್ ಸೋರಿಯಾಸಿಸ್ ಅಥವಾ ಬೇರೆ ಥರ ಸ್ಕಿನ್ ಡಿಸೀಸ್ ಅಂತ. ಸೊ ಯಾವುದೇ ಥರದ ಡಿಸೀಸ್ ಆದರೂ ಕೂಡ ಅಷ್ಟೇ, ಒಂದು ರಿಕರೆಂಟಾಗಿ ಬರ್ತಾ ಇದೆ ಅಥವಾ ಪ್ರೋಗ್ರೆಸ್ ಆಗ್ತಾ ಇದೆ ಅಥವಾ ಹೆಚ್ಚಾಗ್ತಾ ಇದೆ, ಒಂದು ಕಡೆ ಕಾಣಿಸ್ಕೊಂಡಿದ್ದು ಇನ್ನೊಂದು ಕಡೆ ಅದು ಸ್ಪ್ರೆಡ್ ಆಗ್ತಾ ಇದೆ, ಸುಮಾರು 2-3 ತಿಂಗಳಾದರೂ ಕಡಿಮೆ ಆಗ್ತಾ ಇಲ್ಲ ಅಂತಂದಾಗ ಅದನ್ನು ನಾವು ಕ್ರೋನಿಕ್ ಡಿಸೀಸ್ ಅಂತ ಹೇಳ್ತೀವಿ, ದೀರ್ಘಕಾಲದ ಸಮಸ್ಯೆ. ಸೊ ಅಂಥ ಟೈಮಲ್ಲಿ ಡೆಫಿನೆಟ್ಲಿ ಒಂದು ಪ್ರಾಪರ್ ಕೇರ್ ಅಥವಾ ಪ್ರಾಪರ್ ಪ್ರಿಕಾಷನ್ ಸ್ಟೆಪ್ಸ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ತುಂಬ ಜನಕ್ಕೆ ಏನಾಗುತ್ತೆ, ವಿಂಟರಲ್ಲಿ ಸೋರಿಯಾಸಿಸ್ ಅಗ್ರವೇಟ್ ಆಗುತ್ತೆ, ಅಂದರೆ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ ಕೋಲ್ಡ್ ಕ್ಲೈಮೇಟಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಆ ಟೈಮಲ್ಲಿ ಟೆಂಪ್ರರಿಯಾಗಿ ಹೆಚ್ಚನ್ನಿಸಿ ಮತ್ತೆ ಕಡಿಮೆ ಆಗುತ್ತೆ. ಸೊ ಆವಾಗ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ಕೆಲವೊಂದು ತಿಂಗಳ ನಂತರದಲ್ಲಿ ಸಿವಿಯರ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಅದು ಲಾಂಗ್ ಟರ್ಮಲ್ಲಿ ಅದು ಇದೆ, ಮೈಲ್ಡ್ ಆಗಿದೆ ಅಂತ ಅಂದಾಗ ಕೂಡ ನೆಗ್ಲೆಕ್ಟ್ ಮಾಡ್ದಲ್ಲ ಅದಕ್ಕೆ ಬೇಕಾದಂಥ ಒಂದು ಟೆಸ್ಟ್, ಪ್ರಾಪರ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಸ್ಕಿನ್ ಕಂಪ್ಲೇಂಟ್ಸಲ್ಲಿ ಏನಾಗುತ್ತೆ, ಹಲವಾರು ಥರದ ಒಂದು ಸ್ಕಿನ್ ಡಿಸೀಸಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಎಕ್ಸಾಕ್ಟ್ಲಿ ಸೋರಿಯಾಸಿಸ್ಸೇನಾ ಅಥವಾ ಬೇರೆ ಥರದ ಒಂದು ಚರ್ಮದ ಸಮಸ್ಯೆನ ಎಲ್ಲ ತಿಳ್ಕೊಂಡು ನಂತರ ಅದಕ್ಕೆ ಬೇಕಾದಂಥ ಒಂದು ಟ್ರೀಟ್ಮೆಂಟು ಅಥವಾ ಬೇಕಾದಂಥ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಡಯಟ್ರಿ ಮೆಜರ್ಸ್ ಇದೆಲ್ಲ ಮಾಡ್ತಾ ಬಂದರೆ ಡೆಫಿನೆಟ್ಲಿ ಬೇಗನೆ ಸಮಸ್ಯೆನ ಕಡಿಮೆ ಮಾಡ್ತೀವಿ. ಓಕೆ ಡಾಕ್ಟರ್, ಸೋರಿಯಾಸಿಸ್ ಬಗ್ಗೆ ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ಬೆಂಗಳೂರಿನಿಂದ ಸಂತೋಷ್ ಕರೆ ಮಾಡಿದ್ದಾರೆ. ನಮಸ್ತೆ ಸಂತೋಷ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್, ಇದು ಸಂತೋಷ್ ಅಂದ್ಬಿಟ್ಟು ಬ್ಯಾಂಗ್ಳೂರಿಂದ ಕೋಣಕೋಟೆಯಿಂದ. ಸರ್, ಆಕ್ಚುಲಿ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದೀರಾ ಸರ್. ಮತ್ತೆ ಇನ್ನೊಂದೇನಂದ್ರೆ ಆಕ್ಚುಲಿ ನನಗೆ ಉಳ್ಕಡ್ಡಿ ತರ ಆಗುತ್ತೆ, ಅದು ಬೇಸಿಗೆ ಟೈಮಲ್ಲಿ ಮಾತ್ರ ಆಗುತ್ತೆ ಉಳ್ಕಡ್ಡಿ. ಮತ್ತೆ ಅದು ಉಳ್ಕಡ್ಡಿ ಎಂತಕ್ಕಾಗುತ್ತೆ ಅಂದ್ರೆ ನಾನು ಹೇರ್ ಕಲರ್ ಯೂಸ್ ಮಾಡ್ತೀನಿ. ಆ ಹೇರ್ ಕಲರ್ ಯೂಸ್ ಮಾಡೋದ್ರಿಂದ ಉಳ್ಕಡ್ಡಿ ಜಾಸ್ತಿ ಆಗುತ್ತೆ ಬೇಸಿಗೆ ಕಾಲದಲ್ಲಿ. ಆಮೇಲೆ ಒಂದು 2-3 ಮಂತ್ಸ್ ಇದೇ ರೀತಿ ಇರುತ್ತೆ. ಆಮೇಲೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಆಯಿಂಟ್ಮೆಂಟ್ ಕೊಡ್ತಾರೆ, ಸ್ವಲ್ಪ ಹಾಕೊಂಡ್ರೆ ಸ್ವಲ್ಪ ನಾರ್ಮಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ತಿರ್ಗಾ ಚಳಿಗಾಲದಲ್ಲಿ ಅಥವಾ ಮಳೆಗಾಲ ಅಷ್ಟೊತ್ತಿಗೆ ತಿರ್ಗಾ ಮಾಯ ಆಗ್ಬಿಡುತ್ತೆ, ಇರಲ್ಲ. ಇದು ಸರ್ 42. ಓಕೆ, ಈಗ ನೋಡಿ ಅದು ಹೇರ್ ಡೈಯಿಂದ ಆಗ್ತಿದೆ ಅಂದರೆ ಅದು ಯೂಶಲಾಗಿ ಸ್ಕಿನ್ ಅಲರ್ಜಿಯಿಂದ ಆಗ್ತಾ ಇರೋವಂಥದ್ದು. ಸೊ ಜೊತೆಗೆ ಇದು ಏನು ಇನ್ಫೆಕ್ಷನ್ ಇದೆ ಅದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸಮ್ಮರಲ್ಲಿ ಬರ್ತಿದೆ ಅಂದಾಗ ಹೇಳಿದಾಗೆ ಸ್ವೆಟ್ಟಿಂಗ್ ಹೆಚ್ಚಾಗುತ್ತೆ. ಸೊ ಅದರಿಂದ
ಈ ಥರ ಒಂದು ಫಂಗಲ್ ಇನ್ಫೆಕ್ಷನ್ ಅಥವಾ ಟೀನಿಯಾ ಇನ್ಫೆಕ್ಷನ್ ಹೆಚ್ಚಾಗ್ತಕ್ಕಂಥ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಎರಡು ಸಮಸ್ಯೆನೂ ಯೂಶಲ್ ಆಗಿ ಬೇರೆ ಬೇರೆ ಥರದ ಸಮಸ್ಯೆಗಳು. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಫ್ಯಾಕ್ಟರ್ಸಿಂದನೂ ಕೂಡ ಹೆಚ್ಚಾಗೋದು ಕಡಿಮೆ ಆಗೋದು ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ನೋಡಿ ಹೇಳಿದಾಗ ಈಗ ಎರಡು ಸಮಸ್ಯೆಗೂ ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗ ನಿಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಫಸ್ಟು ಡಯಾಗ್ನೋಸಿಸ್, ನಾನು ಹೇಳಿದಾಗ ಸ್ಕಿನ್ ಕಂಪ್ಲೇಂಟ್ಸಲ್ಲಿ ಲಾಂಗ್ ಟರ್ಮಲ್ಲಿ ಕಾಣಿಸ್ಕೊಳ್ತಿದೆ ಅಂತ ಅಂದಾಗ ಪ್ರಾಪರ್ ಡಯಾಗ್ನೋಸಿಸ್ ಮಾಡಬೇಕಾಗುತ್ತೆ. ಏನಾಗುತ್ತೆ, ಅದು ತುಂಬ ದಿನ ಆದಾಗ ಒಂದು ಆಯಿಂಟ್ಮೆಂಟ್ ಅಪ್ಲೈ ಮಾಡಿದಾಗ ಅದು ಇನ್ನೊಂದು ಥರದ ಫಾರ್ಮಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಸೊ ಡಯಾಗ್ನೋಸಿಸ್ ಮಾಡೋದಕ್ಕೆ ಕೂಡ ಎಲ್ಲೋ ಒಂದು ಕಡೆ ಕಾಂಪ್ಲಿಕೇಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇನ್ನೂ ನಿರ್ಲಕ್ಷ್ಯ ಮಾಡಿದ್ರೆ ಒಂದು ಪ್ರಾಪರ್ ಇಂಟರ್ನಲ್ ಮೆಡಿಸಿನ್ಸ್ ತೊಗೊಂಡ್ರೆ ನಿಮ್ಮ ಸಮಸ್ಯೆ ಬೇಗನೆ ಸರಿನೂ ಆಗುತ್ತೆ, ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸಂತೋಷ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ನಾವೇನು ಡಿಸ್ಪ್ಲೇಯಲ್ಲಿ ಗಮನಿಸ್ತಾ ಇದ್ವಿ, ಅಂಗೈ ಪೂರ್ತಿಯಾಗಿ ಸೋರಿಯಾಸಿಸ್ ಕಂಡು ಬರುತ್ತೆ, ಜೊತೆಗೆ ಬೆರಳ ತುದಿಯಲ್ಲೂ ಕೂಡ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಅದು ಹೇಳಿದಾಗ ಈಗ ಹಲವಾರು ಥರದ ವಿಧಗಳಿರುತ್ತೆ. ಸೊ ಹಲವಾರು ಥರದ ಲೊಕೇಶನ್ ವೈಸ್ ಕೂಡ ನಾವು ಅದನ್ನು ವಿಂಗಡಿಸ್ತೇವೆ. ಸೊ ಆ ಥರದ ರೀತಿಯಾಗಿ ಒಂದು ಡಿಫ್ರೆಂಟ್ ಲೊಕೇಶನ್ಸಲ್ಲಿ ಕಂಡು ಬರುವಂಥದ್ದು ಇರುತ್ತೆ. ಎಸ್ಪೆಷಲಿ ಹೇಳಿದಾಗ ಈಗ ಹ್ಯಾಂಡ್ಸಲ್ಲಿ ಅಥವಾ ಪಾಮ್ಸ್ ಅಥವಾ ಸೋಲ್ಸಲ್ಲಿ ಕಾಣಿಸ್ಕೊಳ್ಳುವಂಥ ವೆರೈಟಿ ಕೂಡ ಇರುತ್ತೆ. ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಕೆಲವೊಬ್ಬರಲ್ಲಿ ಅದೇ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಅಥವಾ ಕೆಲವೊಂದು ಐಟಮ್ಸಿಂದ ಅಂದೇನಾದರೂ ಅಲರ್ಜಿಕ್ ಫ್ಯಾಕ್ಟರ್ಸ್ ಟ್ರಿಗರ್ ಆಗಿ ಕೂಡ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಬಟ್ ಅಗೈನ್ ಅದು ಕೂಡ ತುಂಬ ರೇರ್ ಕೇಸ್ ಅಂತಲೇ ಹೇಳ್ಬೋದು. ಅಂದರೆ ಹೇಳಿದಾಗೆ ಹೆಚ್ಚಾಗಿ ತುಂಬ ಜನರಲ್ಲಿ ಇದೊಂದು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಬರೋದ್ರಿಂದ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಅಥವಾ ಎಲ್ಲೋ ಒಂದು ಕಡೆ ಈ ಥರದ ಒಂದು ಸ್ಟ್ರಾಂಗ್ ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಬರುವಂಥದ್ದು, ಅಥವಾ ಒಂದು ಆಟೋ ಇಮ್ಯೂನ್ ಡಿಸೀಸ್ ಇತ್ತು ಅಂತಂದಾಗ ಇನ್ನೊಂದು ಆಟೋ ಇಮ್ಯೂನ್ ಡಿಸೀಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಕೂಡ ಇರುತ್ತೆ. ಥೈರಾಯ್ಡ್ ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ, ಅಥವಾ ರುಮ್ಯಾಟೈಡ್ ಆರ್ಥ್ರೈಟಿಸ್ ಸಮಸ್ಯೆ ಇತ್ತು ಅಂತಂದಾಗ ಬರುವಂಥ ಒಂದು ಸಾಧ್ಯತೆ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಡಾಕ್ಟರ್, ಸೋರಿಯಾಸಿಸ್ ಇರುವಂಥವರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗುತ್ತೆ? ಅದೇ ಸ್ಕಿನ್ ಡಿಸೀಸಲ್ಲಿ ನಾವು ಹೇಳಿದಾಗ ಒಂದು ಕ್ಲಿನಿಕಲ್ ಪ್ರೆಸೆಂಟೇಷನಲ್ಲಿ, ಅಂದರೆ ಅವರಲ್ಲಿ ಯಾವ ಥರದ ಒಂದು ಪ್ಯಾಚಸ್ ಇದೆ, ಜೊತೆಗೆ ಎಲ್ಲೆಲ್ಲಿ ಕಾಣಿಸ್ಕೊಳ್ತಿದೆ, ಇದನ್ನೆಲ್ಲ ನೋಡಿ ಕ್ಲಿನಿಕಲಿ ಡಯಾಗ್ನೋಸಿಸ್ ಮಾಡ್ತೀವಿ. ಜೊತೆಗೆ ಅದಕ್ಕೆ ಕನ್ಕ್ಲೂಸಿವ್ ಎವಿಡೆನ್ಸ್ ಬೇಕಂತಂದಾಗ ಒಂದು ಸ್ಕಿನ್ ಬಯಾಪ್ಸಿ ಅಥವಾ ಹಿಸ್ಟೋಪ್ಯಾಥಾಲಜಿ ರಿಪೋರ್ಟ್ನ ಅಡ್ವೈಸ್ ಮಾಡ್ತೀವಿ. ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವೊಂದು ಟೈಪ್ ಆಫ್ ಸೋರಿಯಾಸಿಸ್ ಆಗಿದೆ ಅಂತ ಕೂಡ ಕ್ಲಿಯರಾಗಿ ಐಡೆಂಟಿಫೈ ಮಾಡ್ಬೋದು. ಕೆಲವೊಂದು ಪೇಷಂಟ್ಸಲ್ಲಿ ಸೇಮ್ ಇದೇ ಥರ ಪ್ಯಾಚಸ್ನ ನಾವು ಲೈಕನ್ ಪ್ಲಾನರ್ಸಲ್ಲಿ ಕೂಡ ನೋಡ್ತೀವಿ. ಸ್ಕಿನ್ ಥಿಕ್ನಿಂಗ್ ಆಗಿ ಈ ಥರ ಒಂದು ಪ್ಯಾಚಸ್ ಥರ ಕಾಣಿಸ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಎಕ್ಸಾಕ್ಟಾಗಿ ಇದು ಸೋರಿಯಾಸಿಸ್ನ ಅಥವಾ ಎಕ್ಸಿಮಾನ ಅಥವಾ ಲೈಕನ್ ಪ್ಲಾನಸ್ ಈ ಥರದ್ದೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಕೆಲವೊಬ್ಬರಲ್ಲಿ ಏನಾದರೂ ಸ್ಕಿನ್ ಅಲರ್ಜಿಯಿಂದ ಟ್ರಿಗರ್ ಆಗಿ ಆಗ್ತಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಬ್ಲಡ್ ಟೆಸ್ಟ್ ಕೂಡ ರೆಕಮೆಂಡ್ ಮಾಡ್ತೀವಿ. ಸೊ CBC ಅಥವಾ AEC ಅಂತ ಹೇಳ್ತೀವಿ, ಅಬ್ಸಲ್ಯೂಟ್ ಈಸ್ನೋಫಿಲ್ ಕೌಂಟ್ ಅಂತ, ಅಥವಾ ಸೀರಮ್ IgE ಅಂತ, ಈ ಥರದ್ದೆಲ್ಲ ಟೆಸ್ಟ್ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗ್ತಕ್ಕಂಥದ್ದು ಇರುತ್ತೆ. ಡಾಕ್ಟರ್, ಸೋರಿಯಾಸಿಸ್ನ ನೆಗ್ಲೆಕ್ಟ್ ಮಾಡಿದರೆ ಮುಂದೆ ಇದು ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು? ಲೈಕ್ ಕ್ಯಾನ್ಸರ್ ಅಥವಾ ಗ್ಯಾಂಗ್ರೀನ್ ಈ ರೀತಿ ಏನಾದರೂ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇದೆಯಾ? ಹೇಗೆ? ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಆ ಥರದ ಒಂದು ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಬಟ್ ಮೋರ್ ಕಾಮನ್ಲಿ ಒಂದು 60% ಪೇಷಂಟ್ಸಲ್ಲಿ ಜಾಯಿಂಟ್ಸ್ ಪೇನ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಎಸ್ಪೆಷಲಿ ಇಂಟರ್ಫ್ಯಾಲೆಂಜಿಯಲ್ ಜಾಯಿಂಟ್ಸ್, ಕೈ ಬೆರಳು ಅಥವಾ ರಿಸ್ಟ್ ಅಥವಾ ಮೊಣಕೈಯಲ್ಲಿ. ಸೊ ಅಂಥ ಒಂದು ಕಂಡೀಷನ್ನ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಒಂದು 60% ಪೇಷಂಟ್ಸಲ್ಲಿ ಕಂಡು ಬರುವಂಥದ್ದು. ಇದ್ರ ಜೊತೆಗೆ ಹೇಳಿದಾಗ ಪ್ಯಾಚಸ್ ಪ್ರೋಗ್ರೆಸ್ ಆಗ್ತಾ ಹೋಯಿತು ಅಥವಾ ಫಿಂಗರ್ಸಲ್ಲಿ ಕಾಣಿಸ್ಕೊಳ್ತು ಅಂದಾಗ ಕೆಲವೊಬ್ಬರಲ್ಲಿ ಆ ಫಿಂಗರ್ ಜಾಯಿಂಟಲ್ಲಿ ಶೇಪ್ ಅನ್ನೋದು ಕಳ್ಕೊಳ್ಳುತ್ತೆ, ಅಂದರೆ ಡಿಫಾರ್ಮಿಟೀಸ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಅದು ಕೂಡ ಒಂದು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಜೊತೆಗೆ ತುಂಬ ಜನರಲ್ಲಿ ಎಕ್ಸೆಸಿವ್ ಅದು ಸ್ಕೇಲಿಂಗ್ ಹೆಚ್ಚಾಯಿತು ಅಂತಂದಾಗ ವಿಟಮಿನ್ B12 ಡೆಫಿಷಿಯನ್ಸಿ ಡೆವಲಪ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಲ್ಲಿ ಅನೀಮಿಯಾ ಆಗ್ತಕ್ಕಂಥ ರಿಸ್ಕ್ ಕೂಡ ಇರುತ್ತೆ, ಅಂದರೆ ಕ್ರ್ಯಾಕ್ಸ್ ಡೆವಲಪ್ ಆಗಿ ಬ್ಲೀಡ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಕೆಲವೊಂದು ಪೇಷಂಟ್ಸಲ್ಲಿ ನೋಡ್ತೀವಿ. ಅದೆಲ್ಲ ಅದು ಕೂಡ ಒಂದು ಕಾಂಪ್ಲಿಕೇಶನ್ಸ್ ಹಂತಕ್ಕೆ ತಲುಪಿದೆ ಅಂತಲೇ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಒಂದು ಟ್ರೀಟ್ಮೆಂಟ್ ಪ್ರೊಸೀಜರ್ ಹೋಮಿಯೋಕೇರ್ ಇಂಟರ್ನ್ಯಾಷನಲಲ್ಲಿ ಹೇಗಿರುತ್ತೆ? ಪ್ರತಿಯೊಂದು ಸ್ಕಿನ್ ಡಿಸೀಸ್ಗೂ ಒಂದೊಂದು ಕಾಸ್ ಅಂತ ಇರುತ್ತೆ. ಸೊ ಜೊತೆಗೆ ಅದು ಯಾವ ಥರದ ಒಂದು ಸ್ಕಿನ್ ಡಿಸೀಸ್, ಜೊತೆಗೆ ಅದು ಯಾವ ಥರದ ಒಂದು ಸ್ಕಿನ್ ಟೈಪ್ ಆಫ್ ಡಿಸೀಸ್ ಬಂದಿದೆ, ಯಾರಲ್ಲಿ ಕಾಣಿಸ್ಕೊಂಡಿದೆ, ಅವರಲ್ಲಿ ಯಾವೆಲ್ಲ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸಿಂದ ಶುರುವಾಗಿದೆ, ಈ ಥರದ್ದೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಅವರಲ್ಲಿರೋವಂಥ ಒಂದು ಸಿಮ್ಟಮ್ಸ್, ರೋಗ ಲಕ್ಷಣಗಳು, ಸೊ ಎಲ್ಲದನ್ನು ಪ್ರಾಪರಾಗಿ ಸ್ಟಡಿ ಮಾಡಿ ಒಂದು ಪ್ರಾಪರ್ ಮೆಡಿಕೇಷನ್ಸ್ನ ರೆಕಮೆಂಡ್ ಮಾಡ್ತೀವಿ. ಸೊ ಆ ಥರದ ಒಂದು ಮೆಡಿಸಿನ್ಸ್ ಮೂಲಕ ಒಂದು ಪೆಥಾಲಜಿಕಲ್ ಚೇಂಜಸ್ ಏನು ಪ್ರೋಗ್ರೆಸ್ ಆಗ್ತಾಯಿದೆ. ಈ ಸೋರಿಯಾಸಿಸಲ್ಲಿ ಏನಾಗುತ್ತೆ, ಎಕ್ಸ್ಟರ್ನಲ್ ಸ್ಕಿನ್ ಲೇಯರ್ ಏನಿರುತ್ತೆ ಅಲ್ಲಿ ಇರ್ತಕ್ಕಂಥ ಸೆಲ್ಸ್ ರ್ಯಾಪಿಡಾಗಿ ಪ್ರೊಲಿಫರೇಟ್ ಆಗುತ್ತೆ. ಅಂಥ ಒಂದು ಕಂಡೀಷನ್ಸಿಂದನೇ ಎಕ್ಸ್ಟ್ರಾ ಲೇಯರ್ ಫಾರ್ಮ್ ಆಗುತ್ತೆ, ಅದನ್ನ ಡೆಡ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಸೆಲ್ಸ್ ಏನು ರ್ಯಾಪಿಡ್ ಪ್ರೊಲಿಫರೇಟ್ ಆಗ್ತಾಯಿದೆ ಅಥವಾ ರ್ಯಾಪಿಡಾಗಿ ಮಲ್ಟಿಪ್ಲೈ ಆಗ್ತಾಯಿದೆ ಅಂಥದನ್ನು ಸ್ಟಾಪ್ ಮಾಡೋ ಥರ ಮೆಡಿಸಿನ್ಸ್ ಕೊಡ್ತೀವಿ. ಜೊತೆಗೆ ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಏನು ಕಂಡೀಷನ್ ಬರ್ತಿದೆ ಆ ಥರದ ಒಂದು ಫ್ಯಾಕ್ಟರ್ಸ್ನ ಸರಿಪಡಿಸೋ ಥರ ಅಥವಾ ಇಮ್ಯೂನ್ ಸಿಸ್ಟಮ್ ಬೂಸ್ಟಪ್ ಮಾಡೋ ಥರ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಏನಾಗುತ್ತೆ, ಸಮಸ್ಯೆ ನಿಧಾನಕ್ಕೆ ಕಡಿಮೆನೂ ಆಗ್ತಾ ಬರುತ್ತೆ, ಒಂದು ಪರ್ಮನೆಂಟ್ ಕ್ಯೂರ್ ಆಗೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಎಕ್ಸ್ಟರ್ನಲ್ ಇಂಟರ್ನಲ್ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ
ಖಂಡಿತವಾಗಿ ಈಗ ಪ್ರತಿಯೊಂದು ಡಿಸೀಸ್ ಡೆವಲಪ್ ಆಗೋದಕ್ಕೆ ಮೇನ್ ಫ್ಯಾಕ್ಟರ್ ಅಂದರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ. ಸೊ ಅದರಿಂದನೇ ಅದು ಎಕ್ಸ್ಟರ್ನಲಿ ಅದು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಆ್ಯಂಡ್ ಮೋರ್ ಓವರ್ ಸ್ಕಿನ್ ಈಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸ್ಕಿನ್ನಲ್ಲಿ ಕಂಡು ಬಂದ ತಕ್ಷಣ ಅದು ಎಕ್ಸ್ಟರ್ನಲ್ಲಿ ಏನೇ ಒಂದು ಅಪ್ಲೈ ಮಾಡಿದಾಗ ಡೆಫಿನೆಟ್ಲಿ ಕಡಿಮೆ ಆಗ್ಬೋದು, ಬಟ್ ಅದು ಇನ್ನೂ ಒಂದು ಮುಂದಕ್ಕೆ ಹೆಚ್ಚು ಸಿವಿಯರ್ ಆಗಿ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಇಂಟರ್ನಲ್ ಮೆಡಿಕೇಷನ್ಸ್ ಮೂಲಕನೇ ಸರಿಪಡಿಸಿದಾಗ ಏನಾಗುತ್ತೆ, ಡೆಫಿನೆಟ್ಲಿ ಅದು ಪರ್ಮನೆಂಟ್ ಕ್ಯೂರ್ ಆಗೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಮತ್ತು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಆ್ಯಡಿಂಗ್ ಟು ಯುವರ್ ಪಾಯಿಂಟ್, ರಿವರ್ಸ್ ಆಗುವಂಥ ಚಾನ್ಸಸ್ ಇದೆಯಾ ಹೇಗೆ? ಅಫ್ಕೋರ್ಸ್ ಏನಾಗುತ್ತೆ, ಕೆಲವೊಂದು ಕಂಡೀಷನ್ಸಲ್ಲಿ ಹೇಳಿದಾಗ ಈಗ ಡಿಪೆಂಡಿಂಗ್ ಆನ್ ದ ಡಿಸೀಸ್ ಕಂಡೀಷನ್, ಯಾವ ಥರದ ಡಿಸೀಸ್ ಕಂಡೀಷನ್ ಡೆವಲಪ್ ಆಗಿದೆ ಆ ಥರದ ಫ್ಯಾಕ್ಟರ್ಸಲ್ಲಿ ಕೆಲವೊಬ್ಬರಲ್ಲಿ ಸ್ಕಿನ್ ಅಲರ್ಜಿ ಹೆಚ್ಚಾಗ್ಬೋದು ಅಥವಾ ಬೇರೆ ಥರದ ಸ್ಕಿನ್ ಡಿಸೀಸ್ ಬರ್ಬೋದು. ಈ ಥರದ್ದೆಲ್ಲ ಕಂಡೀಷನ್ಸ್ ಕೂಡ ನೋಡ್ತೀವಿ. ಕೆಲವೊಬ್ಬರಲ್ಲಿ ಮೈನರ್ ಆಗಿತ್ತು ಅಂದಾಗ ವಾಸಿನೂ ಆಗ್ಬೋದು. ಸೊ ಬಟ್ ಲಾಂಗ್ ಟರ್ಮಲ್ಲಿ ಅಂದರೆ 2-3 ಮಂತ್ಸ್ ಅಥವಾ ಒಂದು ಲಾಂಗ್ ಟರ್ಮಲ್ಲಿ ಅವ್ರಿಗೆ ಕಡಿಮೆ ಆಗುತ್ತೆ ಮತ್ತೆ ಬರ್ತಾ ಇದೆ ಅಂತ ಅಂದಾಗ ಡೆಫಿನೆಟ್ಲಿ ಸೆಲ್ಫ್ ಮೆಡಿಕೇಷನ್ಸ್ ಅಥವಾ ಸೂಪರ್ಫಿಷಿಯಲ್ ಅಪ್ಲಿಕೇಶನ್ಸ್ಗಿಂತ ಒಂದು ಪ್ರಾಪರ್ ಇಂಟರ್ನಲ್ ಮೆಡಿಕೇಷನ್ಸ್ ಇಸ್ ಅ ರೈಟ್ ಚಾಯ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಡಾಕ್ಟರ್, ತಾವೇ ಹೇಳ್ತಿದ್ರೆ ಮಕ್ಕಳಲ್ಲೂ ಕೂಡ ಕಾಣಿಸಿಕೊಳ್ಳುತ್ತೆ ಅಂತ, ಹಾಗಾದರೆ ಅವರಿಗೆ ಟ್ರೀಟ್ಮೆಂಟ್ ಹೇಗೆ? ಮಕ್ಕಳಲ್ಲಿ ಬರೋದು ಕಂಪೇರಿಟಿವ್ಲಿ ಲೆಸ್ ಆಫನ್ ಸೀನ್ ಅಂತ ಹೇಳ್ತೀವಿ. ಬಟ್ ಒಂದು ವೇಳೆ ಕಂಡು ಬಂತು ಅಂತಂದಾಗ ಡೆಫಿನೆಟ್ಲಿ ವಿತ್ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಸಿಗ್ನಿಫಿಕೆಂಟ್ ಆಗಿ ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ. ಸೊ ಡೆಫಿನೆಟ್ಲಿ ಅಂಥವರಲ್ಲಿ ಕೂಡ ಮಕ್ಕಳಲ್ಲಿ ಕಂಡು ಬಂದಾಗ ಏನಾಗುತ್ತೆ, ಬೇಗನೆ ಅವರು ರೆಸ್ಪಾಂಡ್ ಮಾಡ್ತಾರೆ, ಬೇಗನೆ ಅದನ್ನು ಸರಿಪಡಿಸೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಥರ ಆತಂಕ ಪಡೆದಲ್ಲೇ ಪ್ರಾಪರ್ ಮೆಡಿಸಿನ್ಸ್ ಇನಿಷಿಯಲ್ ಸ್ಟೇಜಲ್ಲಿ ಕೊಡಿಸಿದ್ರೆ ಬೇಗನೆ ಸರಿಪಡಿಸ್ಬೋದು. ಓಕೆ ಡಾಕ್ಟರ್, ಸೋರಿಯಾಸಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ಇನ್ನು ವೀಕ್ಷಕರೇ, ಡಾಕ್ಟರ್ ಆನಂದ್ ಅವರನ್ನ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.